ಯಾರಿಗೂ ಆಗುವುದಿಲ್ಲ. ಅದು ಅನುಭವದಿಂದಲೇ ಬರಬೇಕು. ನನಗಾದ್ರೂ ಅಭ್ಯಾಸ ಇತ್ತ, ನಾನು ನೋಡ್ಲಿಕ್ಕಾಗಿ ಹೋದಲ್ಲ, ಹೋದಲ್ಲಿ ನೋಡಿ ತುಂಬಾ ಮಂದಿ ಹುಡುಗಿಯರಿದ್ದಾರೆ ಅಂತ ಅರ್ಥ ಅಲ್ಲ. ಇರುವವಳು ಒಬ್ಬಳು, ಆದ್ರೆ ಇರುವವಳು ಮಾತ್ರ ಅಪ್ರತಿಮ ಸೌಂದರ್ಯವತಿ. ಅವಳ ರೂಪ ಅನ್ನುವುದು ಮಾದಕ ಸೌಂದರ್ಯ ಅಲ್ಲ, ಮೋಹಕ ಸೌಂದರ್ಯ, ಆರಾಧಕ ಸೌಂದರ್ಯ. ಆ ಸೌಂದರ್ಯವನ್ನು ಕಾಣಬೇಕು ಅಂತಂದ್ರೆ ಯೋಗ ಬೇಕು. ಹೌದಾ? ನೋಡ್ಬೇಕು ಮನಸ್ಸುಂಟ. ಹಾಗಿದ್ರೆ ಎದೆ ಗಟ್ಟಿ ಮಾಡಿಕೋ. ರೂಪ ಹಾಗುಂಟು, ಆ ರೂಪವನ್ನು ಸವಿಯುವುದಕ್ಕಾಗಿ ಬಾ ಮತ್ತೆ ತೋರಿಸಿ ಯಾವ ಮಾರೆ ಒಂದು ನೋಡಿ ಸಾಯುವುದಕ್ಕೂ ಬಿಡುವುದಿಲ್ಲ ಪುಣ್ಯಾತ್ಮ. ಈಗ ಸಾಯುವುದು ಮೊದಲು ಮಾಡಬೇಕು, ಮತ್ತೆ ನೋಡುವ. ಇಲ್ಲಿಯೋ ನನ್ನನ್ನು ವೈದ್ಯರಿಗೆ ತೋರಿಸ್ತೀಯ? ನೀ ನನ್ನ ವೈದ್ಯರಿಗೆ ತೋರಿಸ್ಲಿಕ್ಕಿಲ್ಲ, ಅಗತ್ಯವೇ ಯಾಕಿಲ್ಲ? ನಿನಗೆ ಯಾವ ರೋಗ ಅಂತ ಅವರಿಗೆ ಸಿಗ್ಲಿಕ್ಕೆ ರೋಗ ನಿನ್ನನ್ನು ತುರ್ತು ಚಿಕಿತ್ಸಾ ಘಟಕಕ್ಕೆ ಸೇರಿಸ್ತೇನೆ. ಸರಿ ಆಗುತ್ತಿದ್ರೆ ಆಗ್ಬೇಕು. ನಿನಗೆ ಯಾವುದೋ ಒಂದು ದೌರ್ಬಲ್ಯ ಉಂಟು, ಯಾವ ಯಾರು ಹೇಳಿದ್ರು? ನಾನು ಹೇಳುದು. ಯಾಕೆ ಹೀಗಾದ್ರೆ ಆಗದಿಂದ ನಿಮಗೆ ಹೀಗೆ ನೋಡುವುದಕ್ಕೆ ಹೇಳಿದ್ದರು. ಅಷ್ಟು ಚಂದದ ಹೆಣ್ಣು ಕಣ್ಣ ಮುಂದೆ ಉಯ್ಯಾಲೆ ಆಡ್ತಾಳೆ, ಅವಳ ರೂಪ ಅನ್ನೋದು ಕಣ್ಣು ಕುಕ್ಕುತ್ತಿದೆ, ಹೊಗಳಬೇಕು ಅಂತ ಮನಸ್ಸಾಗುತ್ತದೆ, ಶಬ್ದ ಸಿಗುವುದಿಲ್ಲ. ನಾವು ಬಿಡು, ಒಬ್ಬ ಬಾಯಿ ಬಾರದ ಮೂಗನಾದ್ರೂ ಇಷ್ಟು ಚಂದದ ಹುಡುಗಿ ಎದುರಿದ್ದಾಗ ಮಾತಾಡ್ಲಿಕ್ಕಾಗದಿದ್ರೆ ಅಂತ ಹೇಳಲಿಕ್ಕಿಲ್ವಾ? ನಿನ್ನ ನಾಲಿಗೆ ಎಷ್ಟು ಉದ್ದ ಉಂಟು, ತಿರುಗುತ್ತದೆ, ಒಂದು 2 ಶಬ್ದದಲ್ಲಿ ಹೊಗಳಿಕೆ. ಈಗ ಹೊಗಳದೆ ಕೈಯುಗಳನ್ನು ಅಷ್ಟೇ, ಇವಳನ್ನು ಹೊಗಳದ ಯಾಕೆ? ನೋಡೆ ಸ್ವರದ ಕೂರ್ಗಡೆ ಎತ್ತಿ ಹಳು ನೀರು, ಯಾವ ಸರಸಿನ ವದನೆ ಹರಿಣ ನೇತ್ರೆ, ಚೆವ್ವ ಮಾಲಿನಿ ಇವಳು, ವಿಮಲ ಗಾತ್ರೆ, ಮಂದ ಗಮನೆಯ ಮಂದ ಹಾಸನ, ಮುಂದನೆಯ ಮುಂದನವಯವ ಸೌಂದರ್ಯ, ವಕ್ರ ಕುಂದರೆಯ ವಕ್ರಾವಲ ಕರುಣ ಭಾವದ ಬಗೆಯ ಬಂಧುಗೆ ದುಃಖಿಯಲ ಬಂಧುರದ ಸುಂದರವನ್ನ ಏನೆಂದು ಏನೆಂದರೆ ಮನಸ್ಸಿನ ಮತದಾನೆಯನ್ನು ರತ್ನಿದಾನೆಯನ್ನು ತ್ರೈಲೋಕ್ಯ ರೂಪೈಕ ಸೌರಭವು ನಾಟಕರ ರಥಾಕಾರ ಸನ್ನಿವೇಯಿಕೆ ಹೀಗೆ ತನ್ನ ಸೊಂಪಡಿದ್ದು ನುಪ್ಪಿಡಿದು ಕಂಪಗೆ ರೋಚನದ ನೋಟದ ಹೊಲ ಓಡಗರಿಸಿ ಗೆಲ್ಲುವ ಕನಸಿನ ಕಾಂತಿ ಕಳಗರಿದೆ ನಗರಕ್ಕೆ ನಗಮಗದ ಕೂರಿದೆ ಸಂಕಾಂತಿಯಿಂದ ಕೂಡಿದ ಹೆಣ್ಣಿಗಳು ಕಂಗಳು ಕಾಮನ ಶರಂಗಳು ನೀಲಾದ ಕಂಗಳು ಮಳೆಯ ಬಡಗಂಗಳು ರಕ್ತಾದ ರಂಗಳು ತುಳಪ ವದನಗಳು ಪೂರ್ಣ ಗಳೆಯೋ ತಿಂಗಳು ಎಂಬ ಹಾಗೆ ಭಾಷವಾಗುವ ಭಾಷವಾದಿಯಾದ ಈ ಹೆಣ್ಣು ಯಾರಿವಳು 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 ಶೃಂಗಾರ ಬೆಳಗಿನ ಶುಕವಾಣಿ ಮಾತಂಗಗಾಮಿನಿ ಸ್ವಲ್ಪ ನಿಭವೇನೆ ತುಂಗ ಭಯೋದನೆ ಸುಖಪೋರಿ ಬಡಂಗ ಸಂಗದ ಭಾಗ್ಯವದ ಮೇಲೆ ಗಣ್ಣಿನೋ ಶರಜತ್ಯದವ ನೋಟದ ಶಿಖರ ಅದರಳು ನೋಡಿದ್ದ ರಂಗದಾಗರ ಪ್ರತಿಯೋದ ಭಯೋಗಿಯ ಸುಖತೃಪ್ತಿ ನೀರೆ ಈಕೆ ಚೆಲುವೆಗೆ ನಾಚಲೇಬೇಕು ರಂಬಾದಿ ಅಪ್ಸರೆ ಪರಿಕೃತದ ಮುಗಿಲೊಡದ ಇಪ್ಪಿನ ಕಂಪು ಆಕರ್ಣಿಸಿದ್ದ ಎಸಗುತ್ತಿದೆ ಮೈಮನಗಳಿಗೆ ತಂಪು ನಮ್ಮ ಹೃದಯಕ್ಕೆ ತಂಪು ಸೊಂಪು ಇಂಪು ಕಂಪನ್ನು ಕೊಡುವ ನಸುಗೆಂಪು ಈ ಹೆಣ್ಣು ಯಾರಿವಳು ಕೊನೆಗೆ ಬರುವುದೇ ಯಾರಿವಳು ಯಾರಿವಳು ಯಾರುಂತ ನನ್ನ ಜನ್ಮಕ್ಕಿಂತ ಗೊತ್ತಾಗಲಿಕ್ಕೆ ಇನ್ನೇನಾದ್ರೂ ಗೊತ್ತಾಗುವುದಿದ್ರೆ ನಿನಗೆ. ಹಾಗಾಗಿ ಇನ್ನೊಂದು ಅವಕಾಶ ಮರಳಿ ಅವಳನ್ನು ಇನ್ನೊಮ್ಮೆ ರೂಪವನ್ನು ಆಸ್ವಾದಿಸು, ಮಾತ್ರ ಅಲ್ಲ ಕೂಲಂಕಷವಾಗಿ ಯೋಚಿಸು, ಮತಿಸು, ಬಿಡಿಸು. ಹೆಚ್ಚು ಸಮಯ ತಕೊಳ್ಬೇಡ. ಮತ್ತೆ ನೋಡಿದ ತಕ್ಷಣ ತಟ್ಟಂತ ಆಯ್ತು ಆಯ್ತು ತಟ್ಟಂತ ಹೇಳ್ಬೇಕು, ತಟ್ಟಂತ ಅದಕ್ಕೆ ಬಿಸಿ ಆಗುವುದಕ್ಕೆ ತಿಳಿಯಬೇಕೆಂಬ ಕಾಲ ಅವರಿಗೆಲ್ಲ ಗೊತ್ತಾಗುತ್ತೆ. ಈಗೀಗಲ್ಲ ಗೊತ್ತಾಗಲ್ಲ. ಏನಾಯ್ತು ನಮ್ಮ ಯಾರಿಗೆ ನಿನಗೆ ನನಗೇನಾಗಿದೆ ಗೊತ್ತಾಯ್ತು ಅಂತ ಗೊತ್ತಾಯ್ತು ಅಂತ ನಾನು ಏನಾದ್ರು ಮುಟ್ಟಿ ಬಂದಿಯ? ಇಲ್ಲಪ್ಪ. ನಿನಗೆ ಸಂತೋಷ ಆಯ್ತು? ಸಂತೋಷ. ಆ ಹುಡುಗಿಯ ಬಗ್ಗೆ ನೀನು ಮಾತ್ರ ತಿಳಿದ್ರೆ ಸಾಲದು, ನನಗೂ ಅವಳ ಬಗ್ಗೆ ತಿಳಿಯಬೇಕು. ಹಾಗಾಗಿ ಹೇಳು 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 ಈ ಒಳ್ಳೆಯ ಗಣಾಧಿದೇವಿ
ಬ್ರಹ್ಮನಯ ಎಂತದು ಬ್ರಹ್ಮನನ್ನು ಆನೆಯಿಂದ ನೇತಾಡಿಸಿ ಆ ಬ್ರಹ್ಮನಿಗೊಂದು ಸರಿಯಾದ ಒಂದು ನಿನಗೆ ಜೀವ ಹೋಗುವುದು ಎಂತದು ಬ್ರಹ್ಮನ ದೇವಿ ಬ್ರಹ್ಮನ ದೇವಿ ಬ್ರಹ್ಮನ ದೇವಿ ಬ್ರಹ್ಮನ ಬ್ರಹ್ಮನ ದೇವಿ ಈಶ್ವರ ಬ್ರಹ್ಮನ ದೇವಿ ಅಲ್ವಾ ಮತ್ತೆ ಮಹಿಷಾಸುರ ಯಾರು ಈಶ್ವರ ಇದು ಬ್ರಹ್ಮನ ದೇವಿ ಯಾರಿಗೆ ಮತ್ತೆ ಬ್ರಹ್ಮನ ದೇವಿ ಬ್ರಹ್ಮನ ಬ್ರಹ್ಮನ ದೇವಿ ಬ್ರಹ್ಮನ ಎರಡೆರಡು ಹೇಳಬಾರ್ದು ಯಾವ್ದಾದ್ರು ಒಂದು ಹೇಳು ರಾಣಿ ದೇವಿ ಬ್ರಹ್ಮನ ರಾಣಿ
ಅಷ್ಟು ಒಳ್ಳೆಯ ಜಾಗವನ್ನು ಬಿಟ್ಟು ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ. ಶ್ರೀ ಹರಿಯರ ಮಾತು ಬಿಡು ಬಿಡುವ. ನಮ್ಮ ಕುಲದೈವ ಶಂಕರ ಇದ್ದಾರೆ. ಹೌದು, ಶಂಕರನ ಹರಸಿ ಶಂಕರಿಯರಿಗೆ ಪಡಿಗಂಗವನಿದ್ದವರ ಶಿರದಲ್ಲಿ ಬಂದ ಹೆಣ್ಣುಗಳೆಪ್ಪಿದ್ದ ಕಬ್ಬಕ್ಕೆ ತಿಳಿದಿದ್ರು ಗಂಡ ಹೆಣ್ಣು ಹೆಣ್ಣು ತನಿ ಕಳಿಸಿ ಅವಳೆಲ್ಲ ರತಿಯೊಬ್ಬಳೇ ಬರ್ಲಿಕ್ಕಿಲ್ಲ. ಕಾಮರತಿಯರ ಮೇಳ ರತಿಯ ಮೇಳದೊಳಿ ಬರುವುದಿದ್ರು ಹೋಗುವುದಿದ್ರು ಜೊತೆ ಜೊತೆಯಾಗಿ ಬರುವುದು. ಗೋಭಾಗದಲ್ಲಿ ಮನ್ಮಥ ಇಲ್ಲ, ಹಾಗಿದ್ರೆ ರತಿಯನ್ನು ಮಿಗಿಸಿ ಮೇಲೆ ಹಾಗಿದ್ರೆ ಶಿವನೇ ಬಲ್ಲ ಶಂಕರನೇ ಬಲ್ಲ ಸದಾಶಿವ ಸತೀಶನಿಗೆ ಗೊತ್ತು, ನನಗೆ ಗೊತ್ತು. ಹತ್ತಿರದಲ್ಲಿರುವ ಹುಡುಗಿಯ ಬಗ್ಗೆ ತಿಳಿಯುವುದಕ್ಕೆ ಗಂಟ ಹತ್ತುವ ಕೆಲಸ ಕಣ್ಣ ಮುಂದೆ ಇರುವಾಗ ಕಲ್ಪನೆಯಾಗಿ ಇವಳನ್ನೇ ಮಾತಾಡಿಸುವ ಹೌದು ಪುಣ್ಯಾತ್ಮ. ಅವಳ ಹೆಸರು ಗೊತ್ತಿಲ್ಲದಿದ್ರೆ ನಾವು ಈ ಹುಡುಗಿಯ ಮುಖಕ್ಕೆ ಕೊಡು. ನಿನ್ನ ಕಪಾಲ ಮೋಕ್ಷ ಯಾಕೆ ಮತ್ತೆ ಅವಳ ಮುಖಕ್ಕೆ ಕೊಡು. ಬೆಟ್ಟಲ್ಲ ಹೆಸರು ಕೊಡುವ. ಹೌದು, ಮುಖ ಪ್ರಶಾಂತವಾಗಿ ಹುಣ್ಣಿಮೆಯ ಚಂದ್ರವನ ಹಾಗಿದೆ. ಚಂದ್ರ ಮತ್ತೆ ಇವಳ ಮುಖ ಒಟ್ಟು ಸೇರಿದ್ರೆ ಪ್ರಾಣ ಶಕ್ತಿ. ಚಂದ್ರಮುಖಿ 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 ಓ ಚಂದ್ರಮುಖಿ ಏನಾಯ್ತು? ಚಂದದ ಹುಡುಗಿಯ ಬಳಿಗೆ ಮಾತಾಡ್ಲಿಕ್ಕೆ ಹೋದ್ರೆ ಚಂದವನ್ನು ಕಂಡು ನನಗೆ ನಾಚಿಕೆಯಲ್ಲಿ ಲೋಕ ಇಲ್ಲ. ನಾಚಿಕೆ ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೇಳಬೇಡ. ನಾಚಿಕೆ ಬಿಟ್ರೆ ಹುಡುಗಿಯರಲ್ಲಿ ಮಾತಾಡಿದಾಗೆ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ನಾಚಿಕೆ ಬಿಟ್ಟು ಮಾತಾಡ್ತೇನೆ. ಮಾತಾಡುವ ಕಮಲಾಕ್ಷಿ, ಜಲಜಾಕ್ಷಿ, ನೀರಜಾಕ್ಷಿ, ವಾರಜಾಕ್ಷಿ, ಮಂಗಜಾಕ್ಷಿ, ಕುಮುದಾಕ್ಷಿ, ಜಲ ಎಲ್ಲ ಒಂದೇ ಅಲ್ವಾ ಪುಣ್ಯ? ಆದ್ರೂ ಸ್ವಲ್ಪ ಮಾತುಗಾರಿಕೆ ದೀರ್ಘ ಆಗಲಿ. ಬರತಿದ್ರೆ ಹೇಳ್ತದೆ ಬಹಳ ಚಂದದ ಹೆಣ್ಣು ನೀನು ಅರಮನೆಯಲ್ಲಿ ಇರಬೇಕಾದವಳು, ಧರ್ಮದಲ್ಲಿ ಓಡಿಸಬೇಕಾದವಳು. ಈ ಗಾಡಿಗೆ ಬಂದಿದ್ದು ಉಯ್ಯಾಲೆ ಆಟಿ ಉಯ್ಯಾಲೆ ಆಟಿಗೆ ನೀನು ಸಣ್ಣ ಮಗು ಆಗುವ. ನೀನು ಉಯ್ಯಾಲೆ ಆಡುವುದು ತಪ್ಪಲ್ಲ, ಆಡು. ಈ ಜಾಗಕ್ಕೂ ಬಂದು ನಿನಗೆ ಉಯ್ಯಾಲೆ ಕಟ್ಟಿಲ್ಲ ದುರಾತ್ಮ ಯಾರು? ಅವ ಯಾವ ಸ್ಥಿತಿಯಲ್ಲಿ ಇದ್ರು ಹೇಳ್ಕೊಂಡು ಅವರಿಗೆ ಮಣ್ಣ ನಮ್ಮದು ಕೆಲವೆಲ್ಲ ಸಮಸ್ಯೆ. ನಿನ್ನ ತಂದೆಯಾರು ತಾಯಿ ಬಂದು ಒಳಗ ಊರು ಕೇಳಿ ಬೇಡ ಪ್ರಾಸ ಇದನ್ನೆಲ್ಲ ತಿಳಿಸುವುದಕ್ಕಾಗಿ ಕೇಳಿದ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಮೇಲಿನಿಂದ ಉತ್ತರಿಸು 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 ಉತ್ತರವಿಲ್ಲ ದಕ್ಷಿಣವಿಲ್ಲ. ಆ ಹುಡುಗಿ ಮಾತಾಡಿದ್ರೆ ನನ್ನ ಮುಖವೇ ನೋಡುದಿಲ್ಲ ಮತ್ತೆ ನಿನ್ನ ಮುಖವನ್ನು ನೋಡಿ ಯಾಕೆ ನೋಡುವ ಹಾಗುಂಟ ಅದು ನೋಡುವುದೇ ನೋಡುವುದೇ ಇದ್ರು ಈ ಮುಖ ಯಾಕೆ ನೀನಿಟ್ಟ ಹೆಸರು ಚಂದ್ರ ಚಂದ್ರ 16 ಬಗೆಯ ಕಲೆ ಉಂಟು ಚಂದ್ರನಿಗೆ. ಅದು ಮುಖಕ್ಕೆ ಬೇಡ ಮತ್ತೆ ಅವರು ಕಣ್ಣು ನೋಡು ಕಮಲದಳುವಂತೆ ಕಮನೀಯವಾದ ಕಣ್ಣುಳ್ಳವಳು ನೀನು. ಹಾಗಾಗಿಯೇ ನೀರಾಜಾಕ್ಷಿಯನ್ನು ಕರೆದಿದ್ದೆ. ಸಾಕು, ನಮ್ಮದು ಹೆಚ್ಚು ಪ್ರಶ್ನೆ ಒಂದೇ ಒಂದು ಪ್ರಶ್ನೆ. ನಿನ್ನ ಕರ ಹಿಡಿದ ನೀರಾಜ ಅವಳ ಬಳಿಗೆ ಹೋಗಿ ಅಂತ ಕೇಳಿದ್ರು. ನೀರಾಜ ಯಾರು? ಈಗ ಯಾರ ಮಾತಾಡಿಗೆ ಅವಳಿಗೆ ಮದುವೆ ಆಗಲಿಲ್ಲ. ಮದುವೆ ಆಗದ ಹುಡುಗಿಯ ಬಳಿಗೆ ಹೋಗಿ ನಿನ್ನ ಗಂಡ ಯಾರು ಅಂತ ಕೇಳಿದ್ರೆ ನಿನ್ನ ಕಪಾಲಿಗೆ ಅವಳಿಗೆ ಮದುವೆ ಆಗಲಿಲ್ಲ. ಮದುವೆ ನಿನಗೆ ಹೇಗೆ ಗೊತ್ತು? ಮದುವೆಯ ಪುರುಷ ಇಲ್ಲ ಮತ್ತೆ ಇದೆಲ್ಲ ಮೊದಲೇ ನೋಡಿ. ಇಬ್ಬರಿಗೆ ಉತ್ತರ ಇಲ್ಲ. ಯಾಕೆ ನಾವು ಯಾರು ಗೊತ್ತಿಲ್ಲ. ಅದನ್ನು ಮೊದಲೇ ಹಾಗೆ ಭಾವಿಸಬೇಡ. ನಾವಿಬ್ಬರು ಸಿದ್ಧರು ಸಿದ್ಧರು ಕಶ್ಯಪ ಬ್ರಹ್ಮ ಹಾಗೂ ಕ್ರೋಧಾದೇವಿ ಜೀವನವನ್ನು ನಿರ್ಮಿಸುವುದಕ್ಕೆ ಪ್ರಪಂಚಕ್ಕೆ ಸಾಧು ಹೋಗಿ ಬಂದ ಆಡಿದ ಮಾತು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಗಿ ನಮ್ಮ ಆಗಮನೆಂದರೆ ಅರ್ಥ ಮಾಡಿಕೊಂಡೆ. ನೀವೇನುವರು ಗಂಡು ಬೈಗಳಬಹುದು. ಆದರೊಂದು ವಿಚಾರ, ನನ್ನನ್ನು ಗಂಡಂತ ನೀವು ನೂರಾರು ಪ್ರಶ್ನೆಯನ್ನೇ ಮುಂದಿಟ್ಟಿದ್ದೀರಿ. ಉತ್ತರ ಕೊಡ್ಬೋದಿತ್ತೆ, ಆದ್ರೆ ಆ ಪ್ರಶ್ನೆ ಏನು ಮೊದಲಿಗೆ ಅರ್ಥವೇ ಆಗಿಲ್ಲ. ಮತ್ತೆ ಹೇಗಾದೀತು? ಅಷ್ಟುತ್ತರ ಪ್ರಶ್ನೆ ಕೇಳಿದ್ರೆ ಅವಳು ಉತ್ತರಿಸ ನನಗೆ ಗೊತ್ತೇ ಆಗಿಲ್ಲ. ಸುಂದು ಮಾಡು. ನಿನ್ನ ತಂದೆ ಯಾರು? ಗೊತ್ತಿಲ್ಲ. ತಾಯಿ ಗೊತ್ತೇ ಇಲ್ಲ. ಊರು? ಹೋದದ್ದೇ ನನ್ನ ಊರು. ಭಕ್ತರ ಮನವೇ ನನ್ನ ಮನೆ. ಇಲ್ಲ. ಬಾಲ್ಯದಲ್ಲಿರುವಂತಹ ಸಂದರ್ಭದಲ್ಲಿ ಕತ್ತಿ ಕಾಳುವುದನ್ನು ಅಭ್ಯಾಸ ಮಾಡಿರೋಳು ನಾನು. ಆವಾಗ ಒಂದು ತೀರ್ಮಾನ ಕೈದಿದ್ದೇನೆ. ಬಾಳಗದಲ್ಲಿ ಯಾರು ನನ್ನ ಗೆಲ್ಲುತ್ತಾರೋ ಅಂತ
ಲೋಕವಯ್ಯ ಯಾರು ನನ್ನ ಯೋಗ್ಯತೆ ಏನು ಗಣಸ್ತಿಗೆ ಏನು ಪ್ರತಿಷ್ಠೆ ಏನು ಸ್ಥಾನಮಾನ ಏನು ರಣಾದಿ ಶಾಪಟ್ ಮರಲ ಅಂತ ನಾನಿರುವಾಗ ಇವಳಿಂದನೇನು ಗಂಡ ನಾವು ನಪುಂಸಕರಲ್ಲಿ ಮೀಸಾವು ಕತ್ತಿ ಬೇಡ ಈ ಸರ ಕೈಯೇ ಕೊಡ್ತು ಬಡ್ದಾದ್ರು ಇವಳನ್ನು ಮದುವೆ ಆಗುವ ಗಂಡು ಏನು ಸಾಹಿತ್ಯವೇ ಮದುವೆ ಸಾಯ್ತಾ ಉಳಿದವರ ಹಾಗಲ್ಲ ಬ್ರಹ್ಮದೇವನು ಕೊಟ್ಟ ವರಯನ್ನು ಎಂಬುದಾಗಿ ಜ್ಞಾಪಿಸಿಕೋ ಎಂದಿನವರೆಗೆ ಬ್ರಹ್ಮಚಾರಿಗಳಾಗಿರುವವರಿದ್ದೀರೋ ಅಂದಿನವರೆಗೆ ಮರಣದ ಭೀತಿ ಇಲ್ಲ ಅದಕ್ಕೆ ಭಕ್ತ ಬಂದ ಕ್ಷಣದಲ್ಲಿ ನಿಮ್ಮ ಅದನ್ನು ವರ ಅಂತ ಹೇಳಬೇಡ ಬ್ರಹ್ಮದೇವ ಚಂಡಮುಂಡ್ರಿಗೆ ಕೊಟ್ಟದ್ದು ಶಾಪ ಮದುವೆ ಆದ್ರೆ ಸತ್ತು ಹೋಗಿ ಅವನ ಮದುವೆ ಆಗುವುದಕ್ಕೂ ಇಲ್ಲ ಈಗ ಇವಳನ್ನು ಮದುವೆ ಆಗೋದಕ್ಕೆ ಹೋದ್ರೆ ಸಾಯ್ತೇವೆ ಸಾಯುವುದು ದೊಡ್ಡದಲ್ಲ ಎಲ್ಲರೂ ಸಾಯುವವರೇ ಆದ್ರೆ ನಮ್ಮಂತ ದೊಡ್ಡ ಮನುಷ್ಯರು ಬೇಗ ಸತ್ಯ ಅಪಪ್ರಚಾರ ಹೇಗೆ ಒಬ್ಬಳಾಕೆ ಹುಡುಗಿಯರು ಕೆಣಕುವುದಕ್ಕೆ ಹೋಗಿ ಗಂಡುಗಳಿಗಲಾದ ಚಂಡಮುಂಡರ ಅಕಾಲ ಮರಣ ಕಲಿ ಚಂಡಮುಂಡರು ಇನ್ನಿಲ್ಲ ಸ್ವರ್ಗಸ್ಥರಾಗಿದ್ದಾರೆಂದು ತಿಳಿಸಲು ವಿಷಾದಿಸುತ್ತೇವೆ ಸ್ವರ್ಗಕ್ಕೆ ಹೋದ ವಿಷಾದ ಅಲ್ಲಿಗೆ ಬಿಡ್ತಾರೆ ಸತ್ತು 10 ವರ್ಷ ಕಳೆಯಲಿ ಗುಣ ಬರ್ತದೆ ಹೇಗೆ ಚಂಡಮುಂಡರೇ ನೀವು ನಮ್ಮನ್ನಗಲಿ ವರ್ಷ 10 ಸಂದರು ನಿಮ್ಮ ನೆನಪು ಇನ್ನೂ ಮಾಡಿ ಸತ್ತವರಿಗೆ 10 ವರ್ಷ ಆಯ್ತಾ 20 ವರ್ಷ ಆಯ್ತಾ ಅಂತ ಗೊತ್ತುಂಟ ಸತ್ತವರಿಗೆ ಮಾತಾಡ್ತಾ ಇದ್ದಾರೆ ಅವರಲ್ಲಿ ಮಾತಾಡುವ ಇವರಿಗೆ ತಾನೇ ಸರಿ ಉಂಟು ಇದೆಲ್ಲ ನಮಗೆ ಇವರು ನಮಗೆಲ್ಲ ಶುಭ ಅಣ್ಣದೇವ ನಿನ್ನಲಿರ ಕೊಂಡಾಡುತ್ತಲಿರುವರು ಜಗದಿ ಅಣ್ಣದೇವ ಅಣ್ಣದೇವ ನಾವು ತೆರಳಿ ತುಗಿನಗಿರಿಯಲ್ಲಿ ಪೆಟೆಯಾಡುತ್ತ ಅಣ್ಣದೇವ ಸಿಕ್ಕಿದ ಉತ್ತರ ಬಂದೆ ಬೇರೆ ದೈವ ದೇವರುಗಳಿಲ್ಲ ಏಕೋ ದೇವ ಆ ಸಮಯದಲ್ಲಿ ಹಸಿವೆ ದಿಶೆಯಾಯಿತು ಕಾಡಿಗೆ ಹೋಗಿ ಮೃಗಬೇಟೆಯಾಡಿ ಮಾತುಗಿದ್ದಾಗ ಹಸಿವೆ ನೀಗಿತು ಸದಸ್ಯವು ಪ್ರಾರಂಭವಾಯಿತು ಸುಹಿನಾದಿ ಸುತ್ತಂದಿಗೆ ಹೋಗಿ ಮಾರುತನಿಗೆ ತನು ಮಟ್ಟಿದಾಗ ಸಂಗೀತವನ್ನು ಕೇಳಿಸಿತು ಅದನ್ನೇ ಅರಸುತ್ತ ಮುಂದುವರಿಯುವಂತವರು ಅಂಬರಿಂದ ಇರುವಂತಹ ನಮ್ಮನ್ನು ಏನೇರಿ ಸಂಗೀತವನ್ನು ಹಾಡುತ್ತಾ ಇರುವ ಚೆಲುವೆಯನ್ನು ಕಂಡೆವು ಆಕೆ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಅಷ್ಟದಲ್ಲ ಗಿರಿಜನಮೆ ವಾಣಿಯನ್ನು ಮೀರಿಸುವಂತಹ ಚೆಲುವಿಗೆ ಹೆಚ್ಚು ಹೇಳುವುದೇನು ಸುಮಶರವಾದ ಆ ರತಿಗಿಂತಲೂ 100 ಮಾಡಿ ಚೆಲುವೆ ಅವಳನ್ನು ಕರೆತಂದು ವಹಿಸಬೇಕನ್ನ ಹೋಗಿ ವನದಲ್ಲಿ ರೂಪವತಿಯಾದ ಹೆಣ್ಣೊಬ್ಬಳು ಇದ್ದಾಳೆ ಎಂಬುದನ್ನು ಚಂಡಮುಂಡರು ಬಂದು ಹೇಳಿದ್ದಾರೆ. ನೀನು ಅಲ್ಲಿಗೆ ತೆರಳಿ ಅವಳಲ್ಲಿ ನನ್ನ ವ್ಯಕ್ತಿತ್ವವನ್ನು ಹೇಳಿ ಹೆಣ್ಣನ್ನು ಕರೆತರುವ ಹೊಡೆದಿಲ್ಲದು ಬೇಗವಾಯಿತು. ಹಂಬಲಿಸಿದನು ಶಿವ 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 ಮರನಂಬಿಗುರೆ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನು ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾಲಿನಿಗೆ ಈಕೆ ಮಾಲಿನಿಯೇ ಶಿವ ಶಿವ ಈಕೆಯ ತಿಳಿಯದಿಳಿದಾಯ್ತೆ ಅಗಡ ಶಿವ ಶಿವ ನನಗೆ ಅರಿವಿಲ್ಲದೆ ಶಿವ ಶಿವ ಎನ್ನುವಂತಹ ನಾಮ ನನ್ನ ಬಾಯಿಂದ ಹೊರಡುತ್ತಾ ಇದೆ. ಹೌದು, ಕದಂಬ ವನದಲ್ಲಿ ಕಾಣುತ್ತಾ ಇರುವ ವೈಚಿತ್ರ ದೃಶ್ಯಗಳೇ ಇದಕ್ಕೆ ಕಾರಣ. ಕಗ್ಗತ್ತಲು ಹೊಂದಿರಬೇಕಾಗಿರುವ 1,000,000 ದಿವಾಂಗರರ ಪ್ರಭೆಯಂತೆ ಜ್ವಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಾ ಇದೆಯಲ್ಲ. ಒಂದಕ್ಕೊಂದು ವೈರಭಾವದಿಂದ ಇರಬೇಕಾಗಿರುವ ಖಗ ಮೃಗ ಸಂಕುಲ ಸ್ನೇಹ ಭಾವದಿಂದ ವರ್ತಿಸುತ್ತಾ ಇದೆ. ಇದೇನು ಋಷ್ಯಾಶ್ರಮ ಪ್ರದೇಶವೇ?
ಅಲ್ಲ ಎನ್ನುವುದಕ್ಕೆ ಸಾಕ್ಷಿ ಇದು ನಮ್ಮ ಒಡೆಯನ ಆಳ್ವಿಕೆಗೆ ಒಳಪಟ್ಟಂತಹ ಪ್ರದೇಶ. ಹಾಗಾದರೆ ಏನಿರಬಹುದು ಎನ್ನುವ ಹಾಗೆ ಕುತೂಹಲದಿಂದ ಉಂಟು. ಏನಿದು ವಿಚಿತ್ರ! ವ್ಯೋಮವನ್ನು ವ್ಯಾಪಿಸಿರುವಂತಹ ಚಿನ್ನದ ಉಯ್ಯಾಲೆ, ಇದರಲ್ಲಿ ಕುಳಿತಿರುವವಳು ಈ ಬಾಲ್ಯ. ಏನಿದು ಕಾಣಬಾರದು ಇವಳ ಶ್ರೀಮುಖವನ್ನು. ಮೃದು ಮಧುರ ಮಂದಹಾಸದ ಸುಪ್ರಸನ್ನ ವದನೆಯಾದ ಹರುಣಾಧರದ ರತನ ಪಂಕ್ತಿಯ ದೀಪ್ತಿಯಿಂದೊಪ್ಪಿ ನಯನ ಮನೋಹರಳಾಗಿ ರಾರಾಜಿಸುವ ದಿವ್ಯ ಮಂಗಳ ಸ್ವರೂಪ ಇವಳು. ತ್ರೈ ಜಗದ ಅಂಬಿಕೆ ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸ್ಮರಣ ಶರಹತಿಗೆ ಒಳಗಾದಂತಹ ಶುಂಭ ಕೆಟ್ಟ 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 ತಿಳಿದು ನೋಡಿದ್ರೆ ಈಕೆ ಮಾಲಿನ್ಯ. ಇವಳು ನಮ್ಮ ಒಡೆಯನಿಗೆ ಸಿಗುವುದಕ್ಕೆ ಸಾಧ್ಯ ಉಂಟೆ? ಸಿಕ್ಕಿದರೂ ದಕ್ಕಿಯಾಡು ಇಲ್ಲ. ದಕ್ಕಿಸಿಕೊಳ್ಳುವಂತಹ ಭಾಗ್ಯ ಶುಂಭನಿಗೆ ಯಾವತ್ತೂ ಒದಗಿ ಬರಲಾರದು. ಶುಂಭನಂತಹ ಜ್ಞಾನಿ, ಶುಂಭನಂತಹ ವಿವೇಕಿ ಪ್ರಪಂಚದಲ್ಲಿ ಹಾಗಾದರೆ ತನ್ನ ವಿವೇಕವನ್ನು ಜಾಗೃತಗೊಳಿಸುವಲ್ಲಿ ಶುಂಭ ಹಿಂದುಳಿದರೆ ಕೇವಲ ಮಕ್ಕಳ ಆಟಿಕೆ ಆಗಿ ಹೋಯಿತು. ಅವ ಗೈದ ಈ ನಿರ್ಧಾರದಿಂದಲಾಗಿ ನಮ್ಮ ಇಡೀ ದಾನವ ಅನ್ವಯವೇ ನಾಶವಾಗಿ ಹೋಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಡೆಯನ ಯೋಚನೆ ಏನೇ ಇರಲಿ, ಅಪಾತ್ರನಾದ ನನಗೆ ಈ ಅಪ್ರಮೇಯವನ್ನು ಕಾಣುವಂತಹ ಮಹಾಭಾಗ್ಯವನ್ನು ಶುಂಭ ಒದಗಿಸಿದನಲ್ಲ. ಇವಳು ಮಾತನಾಡಿ ಜನನಿಗೆ ಭಿನ್ನಗವನು ಕರುಣದೊಳೆಯನು ಅಮ್ಮಾನದ ಜನನಿಗೆ ಬಿರುನಗವನು ಕರುಣದೊಳಿರದು ವನದಲ್ಲಿ ಕುಳಿತಿರು ಜಾಗೆ ಜೀವನದಲ್ಲಿ ಕುಳಿತಿರು ಜಾಗೆ ಸನುಮತವಲ್ಲ ನಿನಗೆ ಸನುಮತವಲ್ಲಿದು ನಿನಗೆ ಕೇಳುವನೋದ ಧನುಯೋಗ ಶುಂಭನ ಬಯಕೆ ಅಮ್ಮ ಜನನಿಗೆ ನಗವನು ಕರುಣದೊಳೆಯುವುದು ವನದಲ್ಲಿ ಕುಳಿತಿರು ಯಾಕೆ ಯಾಕೆ ಅಮ್ಮ ವನಯುಗಗಳಿಗೆ ಅಭಿವಾದನವನ್ನು ಸಲ್ಲಿಸುತ್ತಾ ಇದ್ದೇನೆ. ನಿನ್ನ ಭಕ್ತರಲ್ಲಿ ನಾನೂ ಒಬ್ಬ ಎನ್ನುವಂತಹ ಕಾರಣಕ್ಕಾಗಿ ನಾನಾಡುವಂತಹ ನುಡಿಯನ್ನು ಕರುಣೆಯಿಂದಲೇ ಆಲಿಸಬೇಕಮ್ಮ, ಆಲಿಸಬೇಕು. ಯಾಕೆ ತಾಯಿ, ಈ ವನಾಂತರದಲ್ಲಿ ಇರುವುದು ನಿನಗೆ ಭೂಷಣಪ್ರಾಯವಾದದ್ದೇ ಹೇಳು. ಇರಬೇಕಾದಲ್ಲಿ ಇರಬೇಕಲ್ವೇನಮ್ಮ? ಅಂತಹ ವಿಚಾರವನ್ನೇ ಹೊತ್ತು ಇಲ್ಲಿಗೆ ಬರುವಂತಹ ಅನಿವಾರ್ಯತೆ ನನ್ನ ಪಾಲಿಗೆ ಸೃಷ್ಟಿಯಾಗಿದೆಯಮ್ಮ. ಶುಂಭನ ಅಮಾತ್ಯರಲ್ಲಿ ಒಬ್ಬನಾಗಿರುವ ಸುಗ್ರೀವ ನಾನಮ್ಮ. ನೀನು ಇಲ್ಲಿರುವುದು ಸರಿಯಲ್ಲ. ಚಿನ್ನದ ಉಯ್ಯಾಲೆಯಲ್ಲಿ ನೀನು ತೂಗುತ್ತಾ ಇರುವಂತಹ ವಿಷಯವನ್ನು ತಿಳಿದಂತಹ ಶುಂಭ ನಿನ್ನನ್ನೇ ವಿವಾಹ ಮಾಡಿಕೊಳ್ಳಬೇಕು ಎನ್ನುವ ಹಾಗೆ ಮನ ಮಾಡಿದ್ದಾನೆ ತಾಯಿ. ಹಾಗಾಗಿ ನಮ್ಮನ್ನು ಕೊರೆಯುವಂತಹ ಉದ್ದೇಶದಿಂದ ಆತನನ್ನು ಮರಿಸುವುದಕ್ಕೆ ಬೇಕಾಗಿ ಉಯ್ಯಾಲೆಯನ್ನು ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ಇತರಿಗೆ ಬಗೆಯಾಗಿ ಹೋಯಿತಲ್ಲ, ಕರೆಯಲಿದ್ದ ಸತ್ತು ಬಿದ್ದಿದ್ದಾನೆ. ಈ ತರಣಿದರೆಂದಾದರೆ ಆ ಧೂತ ಶುಂಭನಿಗೆ ನನ್ನ ವಿಚಾರವನ್ನು ತಿಳಿಸುವುದಕ್ಕಾಗಿ ಬೇರೆ ದೂತರನ್ನು ನಾನು ನೇಮಿಸಬೇಕಾಗ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಮಾತ್ರವಲ್ಲ, ದೂತವದೆ ಸಲ್ಲದು ಎಂಬ ರಾಜನೀತಿಯನ್ನು ಅರಿತುವುದರಿಂದ ಕರುಣಾರಸವನ್ನು ಮೀರಿ ಈತನ್ನು ನೆಪ್ಪಿಸ್ತೇನೆ ನೋಡು.
ಮುದ್ದಾದ ತುಟಿಯನ್ನು ಬಿರಿದು ಮಲ್ಲಿಗೆಯ ಮುಕ್ಕಿನಂತಹ ಹಲ್ಲನ್ನು ತೋರಿಸಿತ್ತೊಂದೇ ತಡ ಕಪ್ಪನೆ ಚರಿತ್ರೆಗೆ ಉರುಳಿ ಬಿಟ್ಟಿರಲ್ಲ. ಇಹಲೋಕವನ್ನು ಬಿಟ್ಟು ಪ್ರೇತಲೋಕವನ್ನು ಸೇರಿದ್ದೇ ತಂದೆ ತಾಯಿಗಳನ್ನು ಬಂಧು ಬಾಂಧವರನ್ನು ಕಳಿಸಿ ಭಕ್ತನೆ ಜಾಗೃತಗೊಂಡೆ ಎಂದಾದ್ರೆ ಈ ಇಳ್ಳೆಯಲ್ಲಿ ಜೀವಂತವಾಗಿದ್ದೇನೆ. ಹಾಗಾದರೆ ತತ್ವವಿದ್ದಿರುವ ನನ್ನ ಮೇಲೆ ಕರುಣಾರಸವನ್ನು ಬೇರೇನ ನನ್ನ ಪುನಶ್ಚೇತನಗೊಳಿಸಿದ್ದು ಈ ಮಹಾಮಾತೆ. ಇವಳ ಕೃಪೆಯಿಂದಲೇ ಶತ ಜನ್ಮಗಳ ದುರಿತಗಳು ಪರಿಹರಿಸಲ್ಪಡುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಸರಿ, ನನ್ನಿಂದಾದಂತಹ ಪ್ರಮಾದಕ್ಕೆ ಸರಿಯಾದಂತಹ ಪರಿಮಾರ್ಜನೆ ಆಗಬೇಕು. ಅವಳಲ್ಲೇ ಮಾತನಾಡುತ್ತೇನೆ. ಶುಂಭಾಚ್ಯದ ಮತದಂತೆ ಭಿನ್ನ ಹಾಗೆ ಇದೆ. ಮತಿಶೂನ್ಯನ ಮಮ ಧೃತಿ ನೀನರಿವೆ. ದೈತ್ಯಪತಿಗೇನು ಆಕೆಯು ಎನಗರು ಕಥೆಯ ಹೆದರಿಕೊಂಡೆಯಾ ನೀನು? ಕಥೆಯ ಮುಳ್ಳದಲ್ಲಿ ಜನನೇನೂ ಹೇಳುವ ನಿನ್ನ ನಗುವೆ ನಿನ್ನನ್ನು ಮೃತ್ಯುವಿನೋಪಾದಿಯಲ್ಲಿ ಬಾಧಿಸಿದೆ. ಗುಬ್ಬಿಯ ಮೇಲೂ ಬ್ರಹ್ಮಾಸ್ತ್ರ ಪ್ರಯೋಗವೇ. ಹಸಿ ಬರಿದು ತಾಯಿ ತನ್ನ ಶಿಶುವಿಗೆ ಹೊಸದು ಪಾಲ್ಗೊಳ್ಳುವಂತೆ ನೀ ಪೋಷಕಳಾಗಿ ಸಲಹೆಯಾಗಿದ್ದಾರೆ. ಬಸಿನೊಳಗೆ ಕೋಟಿ ಬ್ರಹ್ಮಾಂಡವ ಪಸರಿಸಿ ಪುಣ್ಯಾಂತ ನೀನಮ್ಮ ಸರ್ವಾಂತರ್ಯಾಮಿಯಾಗಿರುವ ನಿನ್ನಲ್ಲಿ ನನ್ನ ಆಂತರ್ಯದ ಸತ್ಯವೊಂದನ್ನು ವಿಸ್ತರಿಸುತ್ತೇನೆಯದು ಒಡೆಯ ಉತ್ಪನ್ನವನ್ನಂತಹ ಋಣವನ್ನು ತೀರಿಸುವ ಉದ್ದೇಶವೇ ಹೊರತು ಆಂತರ್ಯದಲ್ಲಿ ಯಾವ ಕೆಟ್ಟ ಭಾವನೆ ಇಲ್ಲವಮ್ಮ. ಒಡೆಯನ ಬಳಿಯಿಂದ ಬಂದಿದ್ದೇನೆ, ಹೋಗಿ ತಿಳಿಸುವುದಕ್ಕೆ ಉತ್ತರ ಬೇಕಮ್ಮ. ಸುಗ್ರೀವ, ಈ ಹಿಂದೆಯೇ ಚಂಡಮುಂಡರಲ್ಲಿ ಹೇಳಿ ಗಳಿಸುವುದು ನಾನು. ಬಾಲ್ಯದಲ್ಲೇ ಕತ್ತಿ ಕಾಳಗದ ಅಭ್ಯಾಸ ಮಾಡಿದ್ದೇನೆ. ಆದುದರಿಂದ ಕಾಳಗದಲ್ಲಿ ಯಾರನ್ನು ಗೆಲ್ಲುತ್ತಾರೋ ಅಂತವರ ಕೊರಳಿಗೆ ಸುಮಹಾರ ಹಾಕಿ ವರಿಸ್ತೇನೆ ಎಂಬುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಶುಂಭನಾಗಲಿ ನಿಶುಂಭನಾಗಲಿ ಪ್ರತ್ಯಕ್ಷ ಸಂಭವಿಸಿದ ಬಂದರು. ಸುರಕ್ಕೆ ಅಂಜುವಳು ನಾನಲ್ಲ, ಹೋಗಿ ಹೇಳು.
ಕೊಡತೆ